ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡಿಗೆ ಬಲಿಯಾದಂತಹ ಮೂವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ಕೊಟ್ಟಂತಹ ಫೋಟೋ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಅರಣ್ಯಾಧಿಕಾರಿಗಳು ಸಾಕ್ಷ್ಯವಾಗಿ ಅಲ್ಲಿ ಸಿಕ್ಕಂತಹ ಮಾಂಸ, ಬಂದೂಕು, ಅಡುಗೆ ಸಾಮಗ್ರಿ, ಚಾಕು, ಕಟ್ಟರ್ ಇವೆಲ್ಲವನ್ನ ವಶಕ್ಕೆ ಪಡೆದಿರೋಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಫೋಟೋ ಬಿಡುಗಡೆ ಮಾಡಿದರು. ಆದರೆ ಬಿಡುಗಡೆ ಮಾಡಿದಂತಹ ಫೋಟೋದಲ್ಲಿರುವಂತಹ ಹೊಸ ಚಪ್ಪಲಿ, ಸ್ಟಿಕ್ಕರ್ ಕೂಡ ತೆಗೆಯದ ಸ್ಲಿಪ್ಪರ್ ಬಗ್ಗೆ ಈಗ ಹಲವರ ಆಕ್ಷೇಪ. ಹೊಸ ಸ್ಲಿಪ್ಪರ್ ಅಲ್ಲಿಟ್ಟು ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಅಲ್ಲಿ ಸಿಕ್ಕಂತಹ ವಸ್ತುಗಳು ಏನೇನು ಅಂತೇನು ಸಾಕ್ಷ್ಯವಾಗಿ ಮುಂದಿಟ್ಟಿದ್ದಾರೆ. ಒಂದಿಷ್ಟೂ ಕೂಡ ಕೊಳೆಯಾಗದ, ಲೇಬಲ್ ಕೂಡ ತೆಗೆಯದ ಹೊಸ ಚಪ್ಪಲಿಯಲ್ಲಿ ಕಂಡು ಬರ್ತಾ ಇದೆ. ಇದು ಕೂಡ ಅಲ್ಲಿ ಸಿಕ್ತು ಅಂತ ಹೇಳಿ ಸಾಕ್ಷ್ಯವಾಗಿ ಇಟ್ಟಿದ್ದಾರೆ ಅಂತಂದ್ರೆ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ಹೊಸ ಸ್ಲಿಪ್ಪರ್ ಇಟ್ಟು ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ರಾ ಎನ್ನುವಂಥದ್ದು ಅನುಮಾನ. ಬೇಟೆಗೆ ಹೋಗಿದ್ರು, ನಮ್ಮ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡಿದ್ರು, ಹಾಗಾಗಿ ಎನ್ಕೌಂಟರ್ ಮಾಡಬೇಕಾಯಿತು ಎನ್ನುವಂತಹ ಸ್ಪಷ್ಟನೆಯನ್ನು ಇಲಾಖೆ ಕೊಟ್ಟಿತ್ತು. ಸಾಕ್ಷ್ಯವಾಗಿ ಅಲ್ಲಿ ಸಿಕ್ಕಂತಹ ವಸ್ತುಗಳು ಅಂದರೆ ಅವರ ಬಳಿ ಶಸ್ತ್ರಾಸ್ತ್ರಗಳಿದ್ವು, ಬಂದೂಕಿತ್ತು, ನಂತರ ಅವರ ಸಂಬಂಧಪಟ್ಟಂತಹ ವಸ್ತುಗಳು, ಅಡುಗೆ ಸಾಮಗ್ರಿ, ಜೊತೆಗೆ ಅವರು ಹೊಡೆದಾಕಿದಂತಹ ಪ್ರಾಣಿಯ ಮಾಂಸ, ಜಿಂಕೆ ಮಾಂಸ ಏನಿದೆ ಅದೆಲ್ಲವನ್ನ ಕೂಡ ಅವರು ಸಾಕ್ಷ್ಯ ಕೊಟ್ಟಿದ್ದು. ಅದರಲ್ಲಿ ಪ್ರಮುಖವಾಗಿ ಹೊಸ ಚಪ್ಪಲಿ ಈಗ ಅನುಮಾನ ಹೆಚ್ಚಿಸ್ತಾ ಇದೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಂಪರ್ಕದಲ್ಲಿ ದಿಲೀಪ್, ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಈಗ ಪೊಲೀಸರಿಂದ ಸಾಕ್ಷ್ಯಾಧಾರ ಸಂಗ್ರಹ ಆಗ್ತಾ ಇದೆ. ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯ ಬೀಟ್ನ ಅರಣ್ಯದಲ್ಲಿ ಶೋಧ. ಎಫ್ಎಸ್ಎಲ್, ಬ್ಯಾಲಿಸ್ಟಿಕ್ ತಜ್ಞರು ಸೇರಿದಂತೆ 15 ಮಂದಿ ತಂಡದಿಂದ ಪರಿಶೀಲನೆ. ಘಟನಾ ಸ್ಥಳದಲ್ಲಿ ಬಿದ್ದಿದ್ದಂತಹ ಗುಂಡಿನ ಚೂರು, ಪ್ಯಾಲೆಟ್ಸ್ ಇವೆಲ್ಲವನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಸ್ಥಳದಲ್ಲಿದ್ದಂತಹ ರಕ್ತದ ಕಲೆಯ ಮಾದರಿಯನ್ನು ಕೂಡ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗ್ತಾ ಇದೆ. ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ಅವರ ನೇತೃತ್ವದಲ್ಲಿ ನಡೆದಂತಹ ಪರಿಶೀಲನೆ ಇದು. ಮೂವರು ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡಿಗೇನು ಬಲಿಯಾದರು. ಭಾರಿ ಆಕ್ರೋಶ ವ್ಯಕ್ತ ಆಯಿತು. ನಂತರ ಈ ಬಗ್ಗೆ ವಿಸ್ತೃತವಾದಂತಹ ತನಿಖೆ ಮಾಡೋದಾಗಿ ಸರ್ಕಾರ ಭರವಸೆಯನ್ನು ಕೊಟ್ಟ ಬೆನ್ನಲ್ಲೇ ಆ ಪ್ರತಿಭಟನೆಯನ್ನು ಕೈಬಿಟ್ಟರು ಸಂಬಂಧಿಕರು. ಈಗ ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಸಿಎಂ ಕೂಡ ಖುದ್ದು ಹೇಳಿದ್ರು. ಸದನದಲ್ಲೂ ಬಹಳ ದೊಡ್ಡದಾದಂತಹ ಗದ್ದಲ ಎಬ್ಸಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ಅವರ ನೇತೃತ್ವದಲ್ಲಿ ಶೂಟೌಟ್ ನಡೆದಂತಹ ಸ್ಥಳ ಏನಿದೆ ಅಲ್ಲಿ ಪರಿಶೀಲನೆ ನಡೆಸಿ ಹಲವು ವಿಚಾರಗಳನ್ನು, ಹಲವು ವಸ್ತುಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ನಾವು ಪ್ರತಿನಿಧಿ ದಿಲೀಪ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ವಿಚಾರ. ಒಂದು, ಸ್ಥಳದಲ್ಲಿ ಆಗ್ತಾ ಇರುವಂತಹ ಪರಿಶೀಲನೆ, ಮತ್ತೊಂದು ಸಿಬ್ಬಂದಿ ಏನು ಇಲಾಖೆ ವತಿಯಿಂದ ಸಾಕ್ಷ್ಯಗಳನ್ನು ನಮ್ಗೆ ಸಿಕ್ಕಿದೆ ಅಂತ ಹೇಳಿ ಅಲ್ಲಿ ಫೋಟೋಗಳನ್ನ ಬಹಿರಂಗಪಡಿಸಿದ್ರು. ಅದರಲ್ಲಿ ಲೇಬಲ್ ತೆಗೆಯದ ಕೊಳೆಯಾಗದಂತಹ ಚಪ್ಪಲಿ ಏನಿದೆ, ಇದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಏನಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ? ಖಂಡಿತವಾಗಲೂ ಪ್ರತಿಮಾ, ಈ ಒಂದು ಪ್ರಕರಣ, ಇಡೀ ಪ್ರಕರಣವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಭಾಳಷ್ಟು ಅನುಮಾನಗಳಿದೆ. ಇಲ್ಲಿ ಕೇವಲ ಅರಣ್ಯಾಧಿಕಾರಿಗಳ ಮೇಲೆ ಮಾತ್ರ ಅನುಮಾನ ಇಲ್ಲ, ಜೊತೆಗೆ ಅಲ್ಲಿ ಕಾಡಿಗೆ ಹೋದಂಥ 4 ಮೇಲೂ ಕೂಡ ಅನುಮಾನ ಇರುವಂಥದ್ದು. ಒಂದು ಕಡೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಅಲ್ಲಿ ದನವನ್ನು ಮೇಯಿಸ್ಲಿಕ್ಕೆ ಹೋಗಿದ್ರು, ದನ ತಪ್ಪಿಸ್ಕೊಂಡು ಹೋಗಿತ್ತು, ಕಾಡಿಗೆ ಹೋಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರನ್ನು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಅನುಮಾನ ಇರುವಂಥದ್ದು, ರಾತ್ರಿ ಹೊತ್ತು ಏಕೆ ಹೋಗಿದ್ರು, ಅಲ್ಲಿ ರಾತ್ರಿ ಹೊತ್ತು ಇದ್ದರೂ ಕೂಡ ಅಲ್ಲಿ ಹೋಗಿ ದನವನ್ನು ಹುಡ್ಕೊಂಡು ಹೋಗಿದಂಥ ಸ್ಥಳ ಏನಿದೆ ಅದು ಸುಮಾರು ಅವರ ಗ್ರಾಮಕ್ಕೂ ಆ ಒಂದು ಸ್ಥಳಕ್ಕೂ, ಘಟನೆ ನಡೆದಂಥ ಸ್ಥಳಕ್ಕೂ 14 ಕಿಲೋಮೀಟರ್ ದೂರ ಇರುವಂಥದ್ದು. ಈ ಕಾರಣದಿಂದಾಗ ಅವರ ಮೇಲೂ ಅನುಮಾನ ಮೂಡ್ತಾ ಇರುವಂಥದ್ದು. ಜೊತೆಗೆ ಈಗ ಅಲ್ಲಿ ಬದುಕುಳಿದಿರುವಂಥ ವ್ಯಕ್ತಿ ಅಂತ ಮಹಿಮಾ ದಾಸ್ ಏಕಾಏಕಿ ಅವರು ಮೈಸೂರಿಗೆ ಬಂದು ದಾಖಲಾಗ್ತಾರೆ ಆಸ್ಪತ್ರೆಗೆ. ಅವರು ಏಕೆ ಮೈಸೂರಿಗೆ ಬಂದು ದಾಖಲಾದ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇವರು ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು, ಮೃತದೇಹವನ್ನು ಮೈಸೂರಿಗೆ ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು. ಮೈಸೂರಿಗೆ ಯಾಕೆ ತಗೊಂಡು ಹೋದ್ರು ಅನ್ನುವಂಥದ್ದು ನಿಟ್ಟಿನಲ್ಲಿ ಅವ್ರಿಗೆ ಕೂಡ ಅನುಮಾನ ವ್ಯಕ್ತ ಆಗ್ತಿದೆ. ಜೊತೆಗೆ ಆತ ಯಾಕೆ ಹೋಗಿ ಮೈಸೂರಿನ ಆಸ್ಪತ್ರೆಗೆ ದಾಖಲಾದ ಅನ್ನುವಂಥದ್ದು ಕೂಡ ಅನುಮಾನ ಇರುವಂಥದ್ದು. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಸಾಕ್ಷಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅರಣ್ಯಾಧಿಕಾರಿಗಳ ಮೇಲೆ ಕೂಡ ಅನುಮಾನ ಇರುವಂಥದ್ದು. ಯಾಕಂದರೆ ಹೊಸದಾದಂಥ ಸ್ಲಿಪ್ಪರ್ ಏಕೆ ಅಲ್ಲಿ ಬಂತು, ಹೊಸದಾದಂಥ ಸ್ಲಿಪ್ಪರ್ನು ಕೂಡ ಸೃಷ್ಟಿ ಮಾಡಿ ಇಟ್ರ, ಬೇರೆ ಬೇರೆ ಅದನ್ನು ಈ ಒಂದು ಸಾಕ್ಷಿಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡಿದ್ರ, ಕೇವಲ ಅವರು ದನ ಮೇಯಿಸ್ಲಿಕ್ಕೆ ಹೋಗಿದ್ದು ಅಥವಾ ಅಂಟಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಹೊಸ ಸ್ಲಿಪ್ಪರ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದು ಕಾರಣ ಏನು ಅನ್ನುವಂಥದ್ದು ಕೂಡ ಅನುಮಾನ ಇರುವಂಥದ್ದು. ಇಡೀ ಪ್ರಕರಣವನ್ನು ನೋಡಿದ್ರೆ ಇಬ್ಬರ ಮೇಲೂ ಕೂಡ ಸಾಕಷ್ಟು ಅನುಮಾನ ಇದೆ. ಆ ಒಂದು ಘಟನಾ ಸ್ಥಳದಲ್ಲಿ ಏನಾದರೂ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆಯಾ ಅಥವಾ ಬೇರೆ ಬೇರೆ ಏನಾದರೂ ದ್ವೇಷ ಇಟ್ಕೊಂಡು ಈ ರೀತಿಯಂಥ ಗುಂಡಿನ ದಾಳಿ ಆಯಿತಾ, ಇದೆಲ್ಲದರ ಕೂಡ ತನಿಖೆ ಆಗಬೇಕಿದೆ. 7 ದಿನದ ಒಳಗಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಪೂರ್ಣಗೊಳಿಸಿ ಅದನ್ನು ವರದಿಯನ್ನು
ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿಯಾದಂಥ ರೂಪಶ್ರೀ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಎ ಸಿ ಆದಂಥ ದಿನೇಶ್ ಕುಮಾರ್ ಅವರು ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಇಡೀ ಪ್ರಕರಣದಲ್ಲಿ ಈಗ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಮತ್ತೊಂದು ಕಡೆಯಲ್ಲಿ ಕೂಡ ತನಿಖೆಯನ್ನು ಮಾಡಿಸ್ತಾ ಇರುವಂಥದ್ದು. ಇದೆಲ್ಲದ ಪ್ರಕರಣ ಸಾಕಷ್ಟು ಗಂಭೀರವಾದಂಥ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಎಲ್ಲರ ಮೇಲೂ ಕೂಡ ಅನುಮಾನ ಮೂಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಈ ಒಂದು ಇಡೀ ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದಿಲೀಪ್.